ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ದೇವರು ನಮ್ಮನ್ನು ವಿವೇಚಿಸುವಂತಹ, ವಿವೇಚಿಸಿ ನಿಶ್ಚಯಿಸಿಕೊಳ್ಳುವಂತಹ ಒಂದು ಆತ್ಮ ನಮ್ಮೊಳಗಡೆ ಕೆಲಸ ಮಾಡ್ತದೆ. ಅನೇಕರಿಗೆ ಈ ವಿವೇಚನೆ ಮಾಡುವಂಥದ್ದೇ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತದೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 32ರಲ್ಲಿ ನಾವು ನೋಡುವುದಾದರೆ, ಇಲ್ಲಿ ನಾವು ನೋಡ್ತೇವೆ, ಒಂದು ಬಲ, ಪ್ರೀತಿ, ಕೃಪೆ ಇವೆಲ್ಲವೂ ನಿಶ್ಚಯವಾಗಿ ನಮ್ಮನ್ನು ಬಿಟ್ಟು ಹೋಗ್ತವೆ ಅಂತೇಳಿ. ವಿವೇಚನೆ ಅನ್ನುವಂಥದ್ದು ಬಹಳ ಮುಖ್ಯ. ಆ ವಿವೇಚನೆಯಿಂದ ನಾವು ಕಾರ್ಯೋನ್ಮುಖರಾಗುವಂಥದ್ದು ಅದು ಇನ್ನೂ ಬಹಳ ಬಹಳ ಮುಖ್ಯ. ಹೀಗೆ ನಾವು ವಿವೇಚನೆಯಿಂದ ನಾವು ನಡೆಯುವಂಥ ಒಂದು ವಿಧಾನ ಉಂಟಲ್ಲ, ಆ ವಿಧಾನ ನಮ್ಮನ್ನು ಮನುಷ್ಯತ್ವದ ಕಡೆಗೆ, ಮನುಜತ್ವದ ಕಡೆಗೆ ನಮ್ಮನ್ನು ಕಾಯ್ತದೆ. ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡುವುದಾದರೆ, ಯೂದನು, ಸೀಲನು ತಾವೇ ಪ್ರವಾದಿಗಳಾಗಿದ್ದರಿಂದ ಸಹೋದರರನ್ನು ಅನೇಕ ಮಾತುಗಳಿಂದ ಪ್ರಬೋಧಿಸಿ ದೃಢಪಡಿಸಿದರು. ಅನೇಕ ಮಾತುಗಳಿಂದ ನಮ್ಮನ್ನು ಪ್ರಬೋಧಿಸ್ತಾರೆ. ಪ್ರವಾದನೆಗಳು ದೇವರಿಂದ ಬರುವಂಥವು ಆಗಿದ್ದಾವೆ. ಬಹುಶಃ ಮನುಷ್ಯ ಮೂಲದಿಂದ ಬಂತೆಂದು ಅನೇಕರು ನೆನೆಸಿಕೊಳ್ತಾರೆ. ಯಾಕಂದರೆ ಇವತ್ತಿನ ಪ್ರವಾದನೆಗಳಾಗಿ ಉಳಿದಿಲ್ಲ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11 ನೀವು ನೋಡಿ, ಪರಿಶುದ್ಧರು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೋ, ಸೇವೆಯ ಕೆಲಸಕ್ಕೋಸ್ಕರವೋ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೋ. ಪ್ರಿಯರೇ, ಯೋಗ್ಯ ಸ್ಥಿತಿಗೆ ನಾವು ಹೋಗಬೇಕು. ಆ ಯೋಗ್ಯ ಸ್ಥಿತಿಗೆ ನಮ್ಮನ್ನು ನಡೆಸುವವರು ಯೆಹೋವ ಈರೇ, ಇಮ್ಮಾನುವೇಲ್ ನಮ್ಮನ್ನು ಯೋಗ್ಯ ಸ್ಥಿತಿಗೆ ನಡೆಸ್ತಾರೆ. ನಮ್ಮ ಸೇವೆಯನ್ನು ಉನ್ನತಕ್ಕೆ ನಡೆಸುವವರಾಗಿದ್ದಾರೆ. ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಕರ್ತನು ನಮ್ಮನ್ನು ನಡೆಸ್ತಾನೆ. ಪ್ರಿಯರೇ, ಒಂದು ಸಭಾಕೂಟದಲ್ಲಿ ಕರ್ತನು ನಮ್ಮನ್ನು ಬಲವಾಗಿ ಉನ್ನತಕ್ಕೆ ನಡೆಸುವವರಾಗಿದ್ದಾರೆ. ಕ್ರಿಸ್ತನ ದೇಹದ ನಿಮಿತ್ತ ನಾವೆಲ್ಲರೂ ಇಂದು ಒಂದಾಗಿದ್ದೇವೆ. ನಾವು ದೇವರ ಆತ್ಮದಿಂದ ನಮ್ಮನ್ನು ಅನುದಿನವೂ ನಮ್ಮನ್ನು ನಡೆಸುವಂಥ ಏಕೈಕ ದೇವರು ಅದು ಕರ್ತನಾದಂಥ ಯೇಸು ಕ್ರಿಸ್ತ. ಯೆರೆಮೀಯ ಪತ್ರಿಕೆ 23:21ರಲ್ಲಿ ನಾವು ನೋಡ್ತೇವೆ, ನಾನು ಅವರ ಸಂಗಡ ಮಾತನಾಡಲಿಲ್ಲ, ಆದಾಗ್ಯೂ ಪ್ರವಾದಿಸಿದರು. ಮೌನವಾಗಿದ್ದರೂ ಸಾಕು. ಕೀರ್ತನೆಗಳು 83ರಲ್ಲಿ ನಾವು ನೋಡ್ತೇವೆ, ಸುಮ್ಮನಿರಬೇಡ, ಮೌನವಾಗಿರಬೇಡ. ದೇವರೇ, ನೀನು ಸುಮ್ಮನಿರಬೇಡ ಸ್ವಾಮಿ, ಮೌನವಾಗಿರಬೇಡ ಸ್ವಾಮಿ. ಕರ್ತನು ಮೌನವಾಗಿದ್ದರೆ, ಸುಮ್ಮನಾಗಿದ್ದರೆ ನಮ್ಮ ಕಾರ್ಯಗಳು ಯಾವುವು ನಡೆಯುವುದಿಲ್ಲ. ಆದರೆ ಕರ್ತನು ಸುಮ್ಮನಿರುವುದೇ ನಮ್ಮ ಪರವಾಗಿ. ಕರ್ತನು ವ್ಯಾಜ್ಯ ಮಾಡುವವರ ಸಂಗಡ ವ್ಯಾಜ್ಯ ಮಾಡ್ತಾನೆ, ವಾದಿಸುವವರ ಸಂಗಡ ವಾದಿಸ್ತಾನೆ. ನಮ್ಮ ಅಗತ್ಯಗಳನ್ನು ಪೂರೈಸುವವರ ಸಂಗಡ ಪೂರೈಸುವವನಾಗಿದ್ದಾನೆ. ಅದು ಕೇವಲ ಕರ್ತನಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ನಾವು ಮರೆಯಬಾರದು. ಪ್ರಿಯರೇ, ಎಚ್ಚರಿಕೆಗಳನ್ನು ಕೊಡುವಂಥವರಾಗಿದ್ದಾರೆ. ನಮಗೆ ದೇವರು ಆ ಸಮಯಕ್ಕೆ ಎಚ್ಚರಿಕೆಗಳನ್ನು ಕೊಟ್ಟು ನಮ್ಮನ್ನು ನಡೆಸುವವರಾಗಿದ್ದಾರೆ, ನಮ್ಮನ್ನು ದೃಢಪಡಿಸುವವರಾಗಿದ್ದಾರೆ, ನಮ್ಮನ್ನು ಸ್ಥಿರಪಡಿಸುವವರಾಗಿದ್ದಾರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಮಕ್ಕಳ ಪರೀಕ್ಷೆಗಳಿಗಾಗಿ ಪ್ರಾರ್ಥಿಸ್ತೇನಪ್ಪ. ದೇವರೇ, ಮಕ್ಕಳ ಪರೀಕ್ಷೆಗಳಿಗೆ ನೀವು ಮಕ್ಕಳೊಟ್ಟಿಗೆ ಪರೀಕ್ಷಾ ಕೊಠಡಿಗಳಿಗೆ ಹೋಗಿ ಸ್ವಾಮಿ.
ಮಕ್ಕಳಿಗೊಂದು ವಿಶೇಷ ಜ್ಞಾನವನ್ನು ಕೊಟ್ಟು ಪರೀಕ್ಷೆಗಳನ್ನು ಬರೆಸಿ ಸ್ವಾಮಿ. ಅಪ್ಪ ಆಶೀರ್ವದಿಸಪ್ಪ, ಆಶೀರ್ವದಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್.